ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಒಂದು ಮನೆಯೊಳಗಿನ ಸಣ್ಣ ಸಂಬಂಧಗಳು ಜೀವನಕ್ಕೆ ದೊಡ್ಡ ಅರ್ಥ ನೀಡುತ್ತವೆ. ಈ ಕಥೆ ಅಂಥದ್ದೇ ಒಂದು ಸುಂದರ ಕುಟುಂಬ ಬಂಧದ ಕಥೆ. ಅತ್ತಿಗೆ ಮತ್ತು ಮೈದುನನ ನಡುವೆ ಬೆಳೆದ ಗೌರವ, ಕಾಳಜಿ ಮತ್ತು ನಂಬಿಕೆಯ ಕಥೆ. ಹಳ್ಳಿಯ ಅಂಚಿನಲ್ಲಿರುವ ಒಂದು ಸರಳ ಮನೆಯಲ್ಲಿ ವಾಸಿಸುತ್ತಿದ್ದರು ಕಾರ್ತಿಕ್, ಅವನ ಹೆಂಡತಿ ದೀಪ್ತಿ ಮತ್ತು ಕಾರ್ತಿಕ್ನ ತಮ್ಮ ರಾಹುಲ್. ಕಾರ್ತಿಕ್ ಕೆಲಸದ ನಿಮಿತ್ತ ದೂರದ ಊರಿಗೆ ಹೋಗಬೇಕಾದ ಸಂದರ್ಭಗಳು ಹೆಚ್ಚು. ಹೊರಡುವ ದಿನ ಅವನು ತನ್ನ ತಮ್ಮನ ಭುಜದ ಮೇಲೆ ಕೈಯಿಟ್ಟು, ರಾಹುಲ್, ನಾನು ಇಲ್ಲದಿದ್ದಾಗ ಅತ್ತಿಗೆಯನ್ನು ನೋಡಿಕೋ, ಅವಳು ಒಬ್ಬಳೇ ಎಲ್ಲ ಕೆಲಸ ಮಾಡಿಕೊಳ್ಳಬಾರದು ಎಂದು ಹೇಳಿದ. ರಾಹುಲ್ ತಲೆಬಾಗುತ್ತ, ಚಿಂತಿಸಬೇಡ ಅಣ್ಣ, ಮನೆ ನನ್ನ ಜವಾಬ್ದಾರಿ ಎಂದ. ಕಾರ್ತಿಕ್ ಹೊರಟ ನಂತರ ಮನೆ ಸ್ವಲ್ಪ ಮೌನವಾಗಿತ್ತು. ಆದರೆ ರಾಹುಲ್ ಅತ್ತಿಗೆ ಒಂಟಿಯಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಬೆಳಿಗ್ಗೆ ಅವನು ಬೇಗ ಎದ್ದು ತೋಟದ ಕೆಲಸ ಮಾಡುತ್ತಿದ್ದ, ನೀರು ತಂದುಕೊಡುತ್ತಿದ್ದ. ಅತ್ತಿಗೆ ಅಡುಗೆ ಮಾಡುತ್ತಿದ್ದಾಗ ಇನ್ನೇನಾದರೂ ಸಹಾಯ ಬೇಕಾ ಎಂದು ಕೇಳುತ್ತಿದ್ದ. ದೀಪ್ತಿಗೆ ಅವನ ಕಾಳಜಿ ನೋಡಿ ಆಶ್ಚರ್ಯವಾಗುತ್ತಿತ್ತು. ಅವಳು ನಗುತ್ತಾ, ನೀನು ಇದ್ದರೆ ಮನೆ ಖಾಲಿ ಅನ್ನಿಸೋದಿಲ್ಲ ಎಂದು ಹೇಳುತ್ತಿದ್ದಳು. ಸಂಜೆ ಹೊತ್ತಿಗೆ ಇಬ್ಬರೂ ಮನೆ ಹಿಂಭಾಗದ ತೋಟಕ್ಕೆ ಹೋಗಿ ಸಸಿಗಳಿಗೆ ನೀರು ಹಾಕುತ್ತಿದ್ದರು. ಕೆಲವೊಮ್ಮೆ ರಾಹುಲ್ ಹೊಸ ಗಿಡಗಳನ್ನು ನೆಡುವುದು ಕಲಿಸುತ್ತಿದ್ದ. ದೀಪ್ತಿ ಅವನಿಗೆ ಅಡುಗೆ ಮಾಡುವುದು ಕಲಿಸುತ್ತಿದ್ದಳು. ಆ ಸಣ್ಣ ಕ್ಷಣಗಳಲ್ಲಿ ಸಹಜವಾದ ಹತ್ತಿರಿಕೆ ಮತ್ತು ನಂಬಿಕೆ ಬೆಳೆತೊಡಗಿತು. ಒಂದು ದಿನ ದೀಪ್ತಿ ಹೇಳಿದಳು, ನಿನ್ನಣ್ಣ ಯಾವತ್ತೂ ಹೇಳ್ತಾನೆ, ನೀನು ತುಂಬಾ ಹೊಣೆಗಾರಿಕೆಯ ಹುಡುಗ ಅಂತ. ರಾಹುಲ್ ನಗುತ್ತಾ, ಅಣ್ಣ ನನಗೆ ಯಾವತ್ತೂ ಮಾದರಿ ಎಂದ. ಹೀಗೆ ಅವರ ಮಾತುಗಳಲ್ಲಿ ಕುಟುಂಬದ ಪ್ರೀತಿ ತುಂಬಿತ್ತು. ಕೆಲವೊಮ್ಮೆ ಕೆಲಸ ಮುಗಿದ ಮೇಲೆ ಅವರು ಊರಿನ ಬೀದಿಗಳಲ್ಲಿ ಸುತ್ತಾಡುತ್ತಿದ್ದರು. ಮಾರುಕಟ್ಟೆಗೆ ಹೋಗಿ ತರಕಾರಿ ತರುತ್ತಿದ್ದರು. ಹಳ್ಳಿಯ ಜನರ ಜೊತೆ ಮಾತನಾಡುತ್ತಿದ್ದರು. ದೀಪ್ತಿ ಕೆಲವೊಮ್ಮೆ ಚಿಕ್ಕ ಚಹಾ ಅಂಗಡಿಯಲ್ಲಿ ಕುಳಿತು ಚಹಾ ಕುಡಿಯಲು ಹೇಳುತ್ತಿದ್ದಳು. ರಾಹುಲ್ ನಗುತ್ತಾ, ಇದು ಅಣ್ಣಗೆ ಗೊತ್ತಾದ್ರೆ ಹೇಳ್ತಾನೆ, ನನ್ನ ಅತ್ತಿಗೆಗೆ ಚೆನ್ನಾಗಿ ಜಾಗ್ರತೆ ನೋಡ್ಕೊಂಡಿಯಾ ಅಂತ ಎಂದು ಹೇಳುತ್ತಿದ್ದ. ಆ ಮಾತು ಕೇಳಿ ಇಬ್ಬರು ನಗುತ್ತಿದ್ದರು. ಮಳೆ ಬಂದ ದಿನಗಳಲ್ಲಿ ಅವರು ಮನೆಯ ಮುಂಭಾಗದಲ್ಲಿ ಕುಳಿತು ಮಳೆಯ ಹನಿ ನೋಡುವುದು ಅವರ ಸಣ್ಣ ಸಂತೋಷ. ದೀಪ್ತಿ ತನ್ನ ಬಾಲ್ಯದ ಕಥೆಗಳನ್ನು ಹೇಳುತ್ತಿದ್ದಳು. ರಾಹುಲ್ ತನ್ನ ಕಾಲೇಜಿನ ದಿನಗಳ ಘಟನೆಗಳನ್ನು ಹೇಳುತ್ತಿದ್ದ. ಆ ಮಾತುಕತೆಯಲ್ಲಿ ಸಮಯ ಹೇಗೆ ಹೋಗುತ್ತಿತ್ತೋ ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಕೆಲವೊಮ್ಮೆ ರಾಹುಲ್ ದೀಪ್ತಿಯನ್ನು ಹಳ್ಳಿಯ ಹತ್ತಿರದ ತೋಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದ. ಅಲ್ಲಿ ದೊಡ್ಡ ಮರಗಳ ನೆರಳಲ್ಲಿ ಕುಳಿತು ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ದೀಪ್ತಿ ಹೇಳುತ್ತಿದ್ದಳು, ಈ ಹಳ್ಳಿಯ ಶಾಂತಿ ನನಗೆ ತುಂಬ ಇಷ್ಟ. ರಾಹುಲ್ ಉತ್ತರಿಸುತ್ತಿದ್ದ, ನಮ್ಮ ಮನೆಗೂ ಈ ಶಾಂತಿಯ ಶಕ್ತಿ. ದಿನಗಳು ಹೀಗೆ ಸಾಗುತ್ತಾ ಹೋದವು. ಕಾರ್ತಿಕ್ ದೂರದಲ್ಲಿದ್ದರೂ ಮನೆ ಚೆನ್ನಾಗಿ ಸಾಗುತ್ತಿದೆ ಅನ್ನೋ ಸಂತೋಷ ಅವನಿಗೆ ಇತ್ತು. ಒಂದು ದಿನ ಅವನು ಮನೆಗೆ ಮರಳಿ ಬಂದಾಗ ರಾಹುಲ್ ಮತ್ತು ದೀಪ್ತಿ ತೋಟದಲ್ಲಿ ಸಸಿಗಳಿಗೆ ನೀರು ಹಾಕುತ್ತಿದ್ದರು. ಆ ದೃಶ್ಯ ನೋಡಿ ಅವನ ಮುಖದಲ್ಲಿ ಸಂತೋಷ ಮೂಡಿತು. ನಾನು ಇಲ್ಲದಿದ್ದರೂ ಮನೆ ಹೀಗೆ ಸುಂದರವಾಗಿರುವುದು ನೋಡಿದರೆ ನನಗೆ ಹೆಮ್ಮೆ ಎಂದು ಹೇಳಿದ. ದೀಪ್ತಿ ನಗುತ್ತಾ, ನಿನ್ನ ತಮ್ಮ ತುಂಬಾ ಸಹಾಯ ಮಾಡ್ತಾನೆ ಎಂದಳು. ರಾಹುಲ್ ಮೌನವಾಗಿ ನಿಂತಿದ್ದರೂ ಅವನ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿತ್ತು. ಆ ದಿನ ಕಾರ್ತಿಕ್ ಅರಿತುಕೊಂಡ, ಮನೆ ಕಟ್ಟುವುದು ಗೋಡೆಗಳಿಂದ ಅಲ್ಲ, ಪರಸ್ಪರದ ಕಾಳಜಿಯಿಂದ. ಅತ್ತಿಗೆ ಮತ್ತು ಮೈದುನನ ನಡುವೆ ಬೆಳೆದ ಆ ಗೌರವದ ಬಂಧ ಮನೆಗೆ ಇನ್ನಷ್ಟು ಬಲ ನೀಡಿತ್ತು. ಕುಟುಂಬ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಜವಾಬ್ದಾರಿ ಹಂಚಿಕೊಳ್ಳುವುದು, ಒಬ್ಬರಿಗೊಬ್ಬರು ನಿಲ್ಲುವುದು ಮತ್ತು ಸಣ್ಣ ಕ್ಷಣಗಳಲ್ಲಿ ಸಂತೋಷ ಕಂಡುಕೊಳ್ಳುವುದು. ಆ ಮನೆಯ ನಗು, ತೋಟದ ಹಸಿರು ಮತ್ತು ಸಂಜೆಗಿನ ಮೌನ
ಓಲ ಸೇರಿ ಒಂದು ಸುಂದರ ಜೀವನದ ಕಥೆಯಾಗಿ ಉಳಿದವು. ಕಥೆ ಇಲ್ಲಿಗೆ ಮುಕ್ತಾಯ.